ಹರೇ ಶ್ರೀನಿವಾಸ ಹರಿ ಶ್ರೀಂ ಶ್ರೀ ಗುರುಭ್ಯೋ ನಮಃ. ಇವತ್ತು ಹರಿಭಕ್ತಿ ಸಾರದಿಂದ 68, 69 ಮತ್ತು 70 ಈ ನುಡಿಯ ಚಿಂತನೆಯನ್ನು ನೋಡ್ತಾ ಹೋಗೋಣ. ಶ್ರೀ ಹರಿವಾಯು ಗುರುಗಳು ಎಷ್ಟು ನುಡಿಸ್ತಾರೋ ಅಷ್ಟು ಚಿಂತನೆಯನ್ನು ಮಾಡ್ತಾ ಹೋಗೋಣ. 68ನೇ ನುಡಿ ಹೀಗಿದೆ: ಕೋಪವೆಂಬುದು ತನುವಿನಲಿ ನೆರೆ ಪಾಪ ಪಾತಕದಿಂದ ನರಕದ ಕೂಪದಲ್ಲಿ ಮುಳುಗುವುದು ತಪ್ಪದು ಶಾಸ್ತ್ರ ಸಿದ್ಧವಲೇ. ರಾಪು ಮಾಡದೆ ಬಿಡನು ಯಮನು ನಿರಾಪರಾಧಿಯ ನೋಡಿ ಕೀರ್ತಿ ಕಲಾಪವನು ನೀ ಕಾಯ್ದು ರಕ್ಷಿಸು ನಮ್ಮ ನನವರತ. ಇಲ್ಲಿ ಕನಕದಾಸರು ಕೋಪ ಅನ್ನೋದು ಎಷ್ಟು ಒಂದು ಮನುಷ್ಯನಿಗೆ ಎಷ್ಟು ಒಂದು ಕೆಟ್ಟ ಗುಣ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಆ ಕೋಪದಿಂದ ಬಹಳ ರೀತಿಯಾದಂಥ ಅನರ್ಥಗಳಾಗತ್ತೆ ಜೀವನದಲ್ಲಿ ಅಂತ ಹೇಳಿ. ಈ ಕೋಪದಿಂದ ಆ ಒಂದು ನರಕದ ಕೂಪದಲ್ಲಿ ಮುಳುಗುವುದು ಅಂತ, ಆ ಒಂದು ನರಕದ ಒಂದು ಬಾವಿಯಲ್ಲಿ ಹೋಗಿ ಬಿದ್ದು ಹೋಗ್ತೀವಿ ಆ ಕೋಪದಿಂದ ಅಂತ ಹೇಳಿ. ನೋಡಿ, ಕೋಪ ಯಾತಿಗೆ ಸಾಮಾನ್ಯವಾಗಿ ಬರುತ್ತೆ? ಏನೋ ಒಂದು ಬಯಸಿದ್ದು ನಮಗೆ ಸಿಗದೇ ಇರುವಾಗ ಆ ಕೋಪ ಬರುತ್ತೆ. ನಾವು ಅಂದ್ಕೊಂಡಿದ್ದು ಆಗದೇ ಇರುವಾಗ ಕೋಪ ಬರುತ್ತೆ. ಅಲ್ಲಿಗೆ ಅದು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದಾಗ ಎಲ್ಲ ಕರ್ಮಗಳನ್ನು ನಿತ್ಯದಲ್ಲಿ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ ಹೋಗಬೇಕು. ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದಾರೆ, ಕೋಪ ಧೂಪವು ಅಂತ. ಆ ಭಗವಂತನಿಗೆ ಧೂಪದ ರೂಪದಲ್ಲಿ ಆ ಕೋಪವನ್ನು ಅವನಿಗೆ ಸಮರ್ಪಣೆಯನ್ನು ಮಾಡಬೇಕು. ಆಗ ಆ ಕೋಪ ಬಂದಾಗ ಒಂದು ಮಿತಿಯಲ್ಲಿ ಇದ್ದು ಅದನ್ನು ಚೆನ್ನಾಗಿ ಒಂದು ಚಿಂತನೆಯನ್ನು ಮಾಡಬೇಕು. ಯಾತಿಕ್ಕೆ ಆ ಕೋಪ ಬರ್ತಾ ಇದೆ ಅಂಥೇಳಿ ನಾವು ತಿಳಿದು ಅದನ್ನು ನಾವು ಅಲ್ಲಿಗೆ ನಿಗ್ರಹ ಮಾಡಿಬಿಟ್ರೆ ಆ ಕೋಪದ ಒಂದು ಬಿಸಿ ತಟ್ಟೋದಿಲ್ಲ. ಆದರೆ ಅದೇ ಆ ಕೋಪ ತುಂಬ ಒಂದು ರೀತಿಯಾದಂಥ, ಇವಾಗ ಮನುಷ್ಯನಿಂದ ಏನೋ ಒಂದು ಬಯಸಿದಾಗ ಸಿಕ್ಕಿಲ್ಲ ಅಂದಾಗ ಆ ಕೋಪ ದ್ವೇಷ ಆಗುತ್ತೆ. ದ್ವೇಷ ಆಗಿ ಅದು ಪಡಿಲೇಬೇಕು ಅನ್ನೋ ಒಂದು ರೀತಿಯಲ್ಲಿ ತುಂಬ ಒಂದು ಕ್ರೋಧ, ಆ ಒಂದು ಕಾಮನೆ ಹೆಚ್ಚಾದಾಗ ಇನ್ನು ಕ್ರೋಧ ಹೆಚ್ಚಾಗಿ ಆ ಒಂದು ಯಾವುದೇ ಒಂದು ತಪ್ಪು ಪಾಪದ ಹಾದಿಯಲ್ಲಿ ಆ ಮನುಷ್ಯ ಬೀಳ್ತಾನೆ. ಹಾಗೆ ಆ ಕೋಪವನ್ನು ಒಂದು ನೋಡಿದಾಗ ಕೋಪದ ಒಂದು ನಮಗೆ ಕೋಪ ಬಂದಾಗ ಯಾವ ರೀತಿ ನಾವು ನಡ್ಕೋಬೇಕು ಅಂತ ಹೇಳಿ, ಇಲ್ಲದೆ ಹೋದರೆ ಯಮನು ಕೂಡ ನಮ್ಮನ್ನು ಬಿಡಲ್ಲ ಅಂತ. ಯಾಕಂದ್ರೆ ನಾವು ಮಾಡೋ ಪಾಪಗಳು ಅಷ್ಟಿಷ್ಟಲ್ಲ, ಸಣ್ಣ ಸಣ್ಣ ವಿಷಯಕ್ಕೂ ಆ ಕೋಪದ ಒಂದು ಬುದ್ಧಿಯನ್ನು ನಮ್ಮ ಆ ಕೋಪಕ್ಕೆ ಕೊಟ್ಟು ಎಷ್ಟೋ ಒಂದು ಪಾತಕಕ್ಕೆ ಹೋಗಿ ಬೀಳ್ತೀವಿ. ಹಾಗೆ ಆ ಕೋಪ ಅನ್ನೋದು ಅಷ್ಟು ಕೆಟ್ಟದು ಅಂತ ಹೇಳಿ. ಆ ಕೋಪವೆಂಬುದು ಏನೇ ಒಂದು ಕೆಟ್ಟ ಕೆಲಸ ಮನುಷ್ಯನಿಂದ ಮಾಡಿಸ್ಬಿಡುತ್ತೆ. ನಾವು ಸಾಮಾನ್ಯವಾಗಿ ಕೋಪ ಬಂದಾಗ ನಮ್ಮ ಕೈಕಾಲು ಇಂದ್ರಿಯಗಳು ಎಷ್ಟು ಒಂದು ಕೆಟ್ಟದಾಗಿ ನಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಹಾಗೆ ಒಂದು ಹೊಡಿತೀವಿ, ಒಂದು ಎಲ್ಲ ರೀತಿಯಾದಂಥ ಯುದ್ಧಕ್ಕೂ ಹೊರಟೋಗ್ಬಿಡ್ತೀವಿ. ಆ ಮನುಷ್ಯ ಇರಲೇಬಾರ್ದು ಅನ್ನೋ ಒಂದು ಸ್ಥಿತಿಗೆ ಹೋಗ್ತೀವಿ. ಹಾಗೆ ನಾವು ಸಿಗದೇ ಇರೋದು ಬಯಸಿದ್ದನ್ನು ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಾದಂಥ ಕೆಟ್ಟ ದಾರಿಯನ್ನು ಹಿಡಿತೀವಿ. ಹಾಗೆ ಮನುಷ್ಯನ ಈ ಕೋಪ ಅನ್ನೋದು ಅಷ್ಟು ಕೆಟ್ಟದು. ಆ ಕೋಪ ತನುವಿನಲ್ಲಿ ನೆರೆ ಪಾಪ ಪಾತಕದಿಂದ ನರಕದ ಕೂಪದಲ್ಲಿ ಮುಳುಗುವುದು. ಆ ನರಕದ ಒಂದು ಬಾವಿಯಲ್ಲಿ ಬಿದ್ದು ನರಳ್ತಾನಂತೆ ಮನುಷ್ಯ. ಹಾಗೆ ತಪ್ಪದು ಶಾಸ್ತ್ರ ಸಿದ್ಧವಲೆ. ಎಲ್ಲವೂ ತಿಳಿಸ್ತಾ ಇದೆ, ಆ ಕೋಪ ಶಾಸ್ತ್ರಗಳು ತಿಳಿಸ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಕೋಪಕ್ಕೆ ಬುದ್ಧಿ ಕೊಡಬಾರ್ದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ರಾಪು ಮಾಡದೆ ಬಿಡುವನೇ ಯಮ. ಅಂದರೆ ರಾಪು ಮಾಡದೆ ಅಂತ ಹೇಳಿದ್ರೆ ಈ ಒಂದು ತಪ್ಪುಗಳಿಗೆ ಶಿಕ್ಷೆ ಕೊಡದೇ ಇರ್ತಾನ. ಆದರೆ ಈ ಶಿಕ್ಷೆ ಎಲ್ಲ ನಾವು ತಪ್ಪನ್ನು ನಿತ್ಯದಲ್ಲೂ ಮಾಡ್ತಾ ಇರ್ತೀವಿ. ಆದರೆ ರಕ್ಷಣೆ ನೋಡು, ನೀನೇ ಈ ಧನ್ಯ ಕರ್ಮ ಸುಕರ್ಮವೆಲ್ಲವೂ ನಿನ್ನ ಕ್ಷಮಿಸಿ, ಇದು ತಪ್ಪು ಹೇಳಿದೆ. ನಿರಾಪರಾಧಿಯ ನೋಡಿ ಕೀರ್ತಿ ಕಲಾಪವನ್ನು ನೀ ಕಾಯ್ದು ರಕ್ಷಿಸು. ಭಗವಂತ ನನಗೆ ಈ ಕೋಪದಿಂದ ಎಷ್ಟು ಅನಂತವಾದಂಥ ತಪ್ಪುಗಳನ್ನು ಮಾಡ್ತಾಯಿದ್ದೀನಿ, ಅದನ್ನು ನೀನು ಕರುಣಾಮಯಿ ಅಂತ ಕೀರ್ತಿಯನ್ನು ತೊಗೊಂಡಿದ್ಯಾ. ನಿರಪರಾಧಿಯನ್ನ ಒಂದು ಸಣ್ಣ ನಿನ್ನ ಒಂದು ಕಿಡಿ ಒಂದು ನಿನ್ನ ದೃಷ್ಟಿಯ ಒಂದು ಸಣ್ಣ ಕಿಡಿ ನನ್ನ ಮೇಲೆ ಬಿದ್ದರೂ ಕೂಡ
ನನ್ನ ಪಾಪಗಳೆಲ್ಲ ನಾಶ ಆಗೋಗುತ್ತೆ. ಹಾಗೆ ನಿನ್ನ ಒಂದು ಕರುಣಾ ಭಾವದಿಂದ ನನ್ನನ್ನು ನೋಡಿ ನನ್ನನ್ನು ರಕ್ಷಣೆ ಮಾಡು, ಕಾಯ್ದು ರಕ್ಷಿಸು ನಮ್ಮನ ಅನವರತ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಆ ಕೋಪವನ್ನು ನಾವು ಧೂಪವನ್ನಾಗಿ ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಯಾವುದೇ ರೀತಿಯಾದಂತಹ ಒಂದು ಕರ್ಮಗಳನ್ನು ಮಾಡ್ತಾ ಹೋದಾಗೂ ನಮ್ಮ ಪಾಪಗಳೆಲ್ಲ ಭಗವಂತನಿಗೆ ಒಂದು ಪಾದರಕ್ಷೆ ಥರ ಅವನಿಗೆ ಪಾದರಕ್ಷೆಯಾಗಿ ನಾವು ಸಮರ್ಪಣೆ ಮಾಡಿದಾಗ ಅದನ್ನು ತುಳಿದು ಆ ಪಾಪಗಳನ್ನು ನಾಶ ಮಾಡ್ತಾನೆ. ಅಂಥ ಕೀರ್ತಿಯನ್ನು ಪಡೆದಿದೆಯಾ ನೀನು ಕರುಣಾಮಯಿ ಅಂತ, ನೀನು ರಕ್ಷಿಸು ನಮ್ಮನ ಅನವರತ ಅಂತ ಹೇಳಿ ಈ 68ನೇ ನುಡಿಯಲ್ಲಿ ಇಷ್ಟು ಸಾರಾಂಶವನ್ನು ಹೇಳ್ತಾ ಇದ್ದಾರೆ. ಮುಂದಿನ 69ನೇ ನುಡಿ, ನಿನ್ನ ಸೂತ್ರದೊಳಾಡುವು ಚೈತನ್ಯ ಸಚರಾಚರಗಳೆಲ್ಲವೂ ನಿನ್ನ ಸೂತ್ರವು ತಪ್ಪಿದರೆ ಮುಗ್ಗುವು ಊಹೆಗಳು ಇನ್ನು ನಮಗೆ ಸ್ವತಂತ್ರವೆಲ್ಲಿಯ ಧನ್ಯ ಕರ್ಮ ಸುಕರ್ಮವೆಲ್ಲವೂ ನಿನ್ನದೆಂದೊಪ್ಪಿಸಿದ ರಕ್ಷಿಸು ನಮ್ಮ ನನವರತ. ಈ ಸುಂದರವಾದಂಥ ಚಿಂತನೆ ಸೂತ್ರ, ಆ ಭಗವಂತನ ಭಗವಂತ ಎಲ್ಲದರಲ್ಲೂ ವ್ಯಾಪ್ತನಾಗಿದ್ದಾನೆ. ಆ ಭಗವಂತ ಇಲ್ಲದಿರೋ ಅಂಥ ಒಂದು ಚಿಂತನೆಯೇ ನಮಗೆ ಬರಬಾರ್ದು. ಆ ಭಗವಂತ ಎಲ್ಲರ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಎಲ್ಲದರಲ್ಲೂ ಪರಿಪೂರ್ಣನಾಗಿದ್ದಾನೆ. ಒಂದು ಸಂಸಾರ ಸುಂದರವಾಗಿ ನಡೀತಾ ಇದೆ. ಕಷ್ಟ ಸುಖಗಳು ಒಂದು ಚಕ್ರದ ಹಾಗೆ ಮೇಲೆ ಕೆಳಗೆ ಬರ್ತಾ ಇರುತ್ತೆ, ಜೀವನ ನಡೀತಾ ಇರುತ್ತೆ. ಆದರೆ ಅದನ್ನೆಲ್ಲ ಹಿಡಿದಿರೋದು ಭಗವಂತ. ಹೇಗೆ ಹಿಡಿದಿದ್ದಾನೆ ಅಂದರೆ ಆ ಸೂತ್ರದ ರೂಪದಲ್ಲಿ ನೋಡಿ, ಗಂಡನಲ್ಲಿ, ಹೆಂಡತಿಯಲ್ಲಿ, ಮಕ್ಕಳಲ್ಲಿ, ಎಲ್ಲದರಲ್ಲೂ ಭಗವಂತ ಸ್ಥಿರನಾಗಿ ಒಂದು ಸ್ಥಿರ ಅಂತ ಅವನಿಗೆ ಹೇಳ್ತಾರೆ. ಆ ಸ್ಥಿರವಾಗಿ ನಿಂತು ಆ ರಕ್ಷಣೆಯನ್ನು ಮಾಡ್ತಾ ಇರ್ತಾನೆ. ಹಾಗೆ ಒಂದು ಮುತ್ತಿನ ಹಾರವನ್ನು ಎಲ್ಲ ಒಂದು ಆ ಸೂತ್ರದಲ್ಲಿ ಜೋಡಿಸಿದ್ದೀವಿ. ಆ ಸೂತ್ರ ಚೆನ್ನಾಗಿರೋವರೆಗೂ ಆ ಮುತ್ತಿನ ಹಾರಕ್ಕೆ ಒಂದು ಬೆಲೆ. ಆ ಸೂತ್ರ ಕಡಿದ್ಬಿಟ್ರೆ ಆ ಭಗವಂತ ಆ ಶರೀರದಲ್ಲಿ ಇರೋವರೆಗೂ ಆ ಎಲ್ಲವೂ ಚೆನ್ನಾಗಿ ನಡೀತಾ ಇರುತ್ತೆ. ಹಾಗೆ ಆ ಭಗವಂತ ಹೋಗಿದ ತಕ್ಷಣ ಪ್ರಾಣದೇವರು ಹೊರಟೋಗ್ತಾರೆ. ಹಾಗೆ ಆ ಭಗವಂತನ ಒಂದು ಸಾನ್ನಿಧ್ಯ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂತ ಹೇಳಿ ಆ ಸೂತ್ರದ ರೂಪದಲ್ಲಿ ಆ ಭಗವಂತನ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲವೂ ಚೆನ್ನಾಗಿದೆ ನೋಡಿ. ಒಬ್ಬರು ನಮ್ಮನ್ನು ಬೈತಾ ಇದ್ದಾರೆ ಅಂದರೆ ನಮ್ಮ ಕರ್ಮಾನುಸಾರ ಭಗವಂತ ಅವರಲ್ಲಿ ನಿಂತು ಬಯಸ್ತಾ ಇದ್ದಾನೆ, ಅವರಲ್ಲಿ ನಿಂತು ಏನೋ ಹೇಳಿಸ್ತಾ ಇದ್ದಾನೆ ಅಂತ ನಾವು ಚಿಂತನೆ ಬಂದಾಗ ನಮ್ಮ ಆ ಒಂದು ವ್ಯಕ್ತಿಯ ಮೇಲೆ ನಮಗೆ ಕೋಪ ಬರೋದಿಲ್ಲ. ಆದರೆ ನಾವು ಆ ವ್ಯಕ್ತಿಯನ್ನೇ ದ್ವೇಷಿಸ್ತಾ ಹೋದರೆ ಆ ಭಗವಂತನ ಒಂದು ಸನ್ನಿಧಾನ ಅವರಲ್ಲೂ ಇದೆ ಅಂತ ತಿಳಿದಾಗ ಆ ಕೋಪ ಬರೋದಿಲ್ಲ. ಹಾಗೆ ಈ ಸೂತ್ರದ ಹಾಗೆ ಆ ಭಗವಂತ ನಿಂತು ಎಲ್ಲವನ್ನು ನಡೆಸ್ತಾ ಇರ್ತಾನೆ. ಮಂಗಳ ಸೂತ್ರವನ್ನು ಹಾಕ್ತೀವಿ. ಈ ಮಂಗಳ ಸೂತ್ರದ ಅರ್ಥ ಏನು ಅಂತ ಹೇಳಿದ್ರೆ, ಆ ಸೂತ್ರನಾಗಿ ಭಗವಂತ ಇದ್ದಾನೆ, ಆ ದಾರದಲ್ಲಿ ಭಗವಂತ ಇದ್ದಾನೆ, ಆ ದಾರನೇ ಭಗವಂತ. ಆ ಭಗವಂತನ ಆ ಎಲ್ಲ ದೇವತೆಗಳು ಲಕ್ಷ್ಮೀ ದೇವಿಯಿಂದ ಹಿಡಿದು ಆ ಮಂಗಳ ಸೂತ್ರ, ಆ ಭಗವಂತ ಆ ಮಂಗಳನಾಗಿ ಆ ಮಾಂಗಲ್ಯದ ರೂಪದಲ್ಲಿ ಲಕ್ಷ್ಮೀನಾರಾಯಣರಿದ್ದಾರೆ. ಹಾಗೆ ಈ ಎಲ್ಲ ದೇವತೆಗಳು ಬ್ರಹ್ಮಾದಿ ದೇವತೆಗಳು ಆ ಸೂತ್ರದಲ್ಲಿ ಕರಿಮಣಿಯ ರೂಪದಲ್ಲಿ ಇದ್ದಾರೆ ಅಂತ ಹೇಳಿ ಲಕ್ಷ್ಮೀ ಶೋಭಾನೆಯಲ್ಲಿ ಚಿಂತನೆಯನ್ನು ಕೊಡ್ತಾರೆ. ಹಾಗೆ ಈ ಸುಂದರವಾದ ಚಿಂತನೆ ಪ್ರತಿ ಕ್ಷಣ ನಮ್ಗೆ ಆಗ್ತಾ ಇರಬೇಕು. ಭಗವಂತ ಸೂತ್ರನಾಗಿ ಅದನ್ನೆಲ್ಲ ಹಿಡಿದು ನಿಂತಿದ್ದಾನೆ. ಹಾಗೆ ನಿನ್ನ ಸೂತ್ರದೊಳಾಡುವು ಚೈತನ್ಯ ಎಲ್ಲ ಜೀವರಾಶಿಗಳು ಈ ಭೂಮಿ ಮೇಲೆ ನಿಂತಿದೆ. ಎಲ್ಲವೂ ಒಂದು ಸುಂದರವಾಗಿ ಈ ಪ್ರಪಂಚ ನಡೀತಾ ಇದೆ ಅಂತ ಹೇಳಿದ್ರೆ ಅದರ ಒಂದು ಸೂತ್ರಧಾರನಾಗಿ ಭಗವಂತ ನಿಂತಿದ್ದಾನೆ. ಹಾಗೆ ನಿನ್ನ ಸೂತ್ರವು ತಪ್ಪಿದರೆ ಮುಗ್ಗುವವು ಊಹೆಗಳು ಎಲ್ಲವೂ ಬಿದ್ದು ಕಳಚಿ ಹೋಗ್ಬಿಡುತ್ತೆ. ನಿನ್ನ ಆ ಸೂತ್ರ ತಪ್ಪಿದರೆ ಎಲ್ಲ ಮುಳುಗೋಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಸುಂದರವಾದಂಥ ಚಿಂತನೆ ಮಡದಿ ಇನ್ನು ನಮಗೆ ಸ್ವತಂತ್ರವೆಲ್ಲಿ ಧನ್ಯ ಕರ್ಮ ಸುಕರ್ಮವೆಲ್ಲವೂ ನಿನ್ನದೆಂದೊಪ್ಪಿಸಿದೆ. ನೋಡು, ಯಾವುದು ನಾವು ಅಸ್ವತಂತ್ರರು ಅಂತ ಪ್ರತಿ ಕ್ಷಣ ನಮಗೆ ಎಚ್ಚರ ಬರ್ತಾ ಇರಬೇಕು. ಈ ಜೀವ ಬೇರೆ, ಈ ದೇಹ ಬೇರೆ, ಜೀವ ಬೇರೆ, ದೇಹ ಬೇರೆ. ಈ ದೇಹದಲ್ಲಿ ಭಗವಂತ ನಿಂತು ಧಾರಣೆಯನ್ನು ಮಾಡಿ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡಕ್ಕೆ ಸಾಧ್ಯ ಇಲ್ಲ ಭಗವಂತನ ಇಚ್ಛೆ ಇಲ್ಲ ಅಂದರೆ. ಆ ಒಂದು ಚಿಂತನೆ ನಮಗಿರಬೇಕು. ನಾವು ಏನು ಮಾತಾಡ್ತಾ ಇದ್ದೀವಿ ಆ ಮಾತಾಡೋದಕ್ಕೆ ಮನಸ್ಸಿನಲ್ಲಿ ಭಗವಂತ ಒಂದು ಮನೋಮಯನಾಗಿ ಆ ಚಿಂತನೆಗಳನ್ನು ಕೊಟ್ಟಾಗ ಆ ಶಬ್ದ ರೂಪದಿಂದ ತಾನೇ ಹೊರಗೆ ಬಂದು ಆ ಒಂದು ಚಿಂತನೆ ಎಲ್ಲ ರೂಪಗಳು ಆಚೆ ಬರ್ತಾ ಇದೆ.
ಒಂದೊಂದು ರೂಪಗಳು, ಆ ಚಿಂತನೆ ನಮಗೆ ಬರಬೇಕು. ಒಂದು ಕ್ಷಣವೂ ಭಗವಂತ ಇಲ್ಲದೆ ಸ್ವತಂತ್ರನಾಗಿ ತಾನು ಎಲ್ಲರಲ್ಲೂ ಇದ್ದಾನೆ ಅಂಥೇಳಿ. ಏನೇ ಕರ್ಮವನ್ನು ಅದಕ್ಕೆ ಇಲ್ಲಿ ಹೇಳ್ತಾರೆ, ಧನ್ಯ ಕರ್ಮಸು ಎಲ್ಲವೂ ನಿನ್ನ ಅಧೀನ. ನೀನು ಮಾಡಿಸಿದ್ರೆ ಉಂಟು, ಇಲ್ಲದೇ ಇಲ್ಲ. ನೀನು ಯಾವ ರೀತಿ ಆ ಜೀವರ ಯೋಗ್ಯತಾನುಸಾರ, ಆ ಜೀವರ ಗುಣ ಹೇಗಿರುತ್ತೆ, ಆ ಗುಣದ ಯೋಗ್ಯತಾನುಸಾರ, ಸತ್ವ ರಜೋ ತಮೋ ಗುಣಗಳು, ಆ ಜೀವರು ಯಾವ ರೀತಿ ಇದ್ದಾರೋ ಆ ಜೀವದ ಹಿಂದಿನ ಒಂದು ಆ ಕರ್ಮಾನುಸಾರ ಎಲ್ಲವನ್ನೂ ನೀ ಮಾಡಿಸ್ತಾ ಹೋಗ್ತೀಯ, ಎಲ್ಲವೂ ನಿನ್ನ ಅಧೀನ ಅಂತ ಹೇಳಿ ನಾವು ಭಗವಂತ ಮಾಡಿಸೋದು ಅಂತ ಹೇಳಿ ನಾವು ಒಂದೊಂದು ಕ್ಷಣದಲ್ಲೂ ಆ ಚಿಂತನೆ ಬಂದಾಗ, ಅದು ಅವನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಬಂದಾಗ ನಮಗೆ ಭಯ ಇರೋದಿಲ್ವಂತೆ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಒಂದು ಭಗವದ್ ಭಕ್ತರ ಒಂದು ಗುಣ ಏನು ಅಂತ ಹೇಳಿದ್ರೆ ನಿರ್ಭಯನಾಗಿ ಇರೋದು. ಯಾಕಂದರೆ ಭಗವಂತನೇ ಹಿಡಿದು ಎಲ್ಲವನ್ನೂ ರಕ್ಷಿಸ್ತಾ ಇದ್ದಾನಲ್ಲ, ಅವನೇ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಅಂತ. ಹಾಗೆ ಆ ಭಕ್ತಿಯ ಒಂದು ಭಾವದಲ್ಲಿ ಈ ಒಂದು ಗುಣ ಆ ಭಕ್ತನಿಗೆ ಇರಬೇಕು ಅಂತ ಹೇಳಿ ಇಲ್ಲಿ ಸುಂದರವಾದಂಥ ಈ ನುಡಿಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. 70ನೇ ನುಡಿ ಹೀಗಿದೆ: ಒಡೆಯ ನೀನೆಂದರಿದು ನಾ ನಿಮ್ಮಡಿಯ ಭಜಿಸದೆ ದುರುಳನಾದೆನು, ಮಡದಿ ಮಕ್ಕಳ ಮೋಹದಲ್ಲಿ ಮನಸಿಲುಕು ತಡಿಗಳಿಗೆ. ಮಡದಿಯಾರಿ ಮಕ್ಕಳ್ಯಾರಿ ಒಡಲಿ ಗೊಡೆಯನು ನೀನು, ನೀ ಕೈ ಪಿಡಿದು ಮುದದಲ್ಲಿ ಬಿಡದೆ ರಕ್ಷಿಸು ನಮ್ಮ ನನವರತ. ಈ ದೇಹಕ್ಕೆ ಒಡೆಯ ನೀನು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕನಕದಾಸರು. ಈ ಎಲ್ಲ ಒಡಲಿಗೊಡೆಯನು ನೀನು ಅಂತ, ಈ ದೇಹಕ್ಕೆ ಒಡೆಯ ನೀನು. ಯಾಕಂದರೆ ಭಗವಂತ ಆ ಜೀವರನ್ನು ಭೂಮಿಗೆ ತಂದು ಹೇಗೆ ನಾವು ಒಂದು ರೈತ ಆ ಬೀಜವನ್ನು ಚೆನ್ನಾಗಿ ಆ ಒಂದು ಬಿತ್ತಿ ಅದಕ್ಕೆ ಪೋಷಣೆಯನ್ನು ಮಾಡಿ ಹೇಗೆ ಆ ಒಂದು ಗಿಡ ಮರ ಬರೋ ಹಾಗೆ ನೀರನ್ನು ಮಾಡ್ತಾನೋ, ಹಾಗೆ ಆ ಜೀವರನ್ನು ಈ ಭೂಮಿಯಲ್ಲಿ ತಂದು ಆ ಜೀವರಿಗೊಂದು ದೇಹವನ್ನು ಕೊಟ್ಟು, ಆ ದೇಹಕ್ಕೆ ಪೋಷಣೆಯನ್ನು ಕೊಟ್ಟು ಪುಷ್ಟಿಯನ್ನು ಕೊಟ್ಟು ಆ ದೇಹವನ್ನು ಧಾರಣೆಯನ್ನು ಮಾಡಿ ಭಗವಂತ ರೂಪದಲ್ಲಿ ನಿಂತು ಅನಿರುದ್ಧ ರೂಪದಲ್ಲಿ ಸ್ಥೂಲ ಶರೀರದಲ್ಲಿ ಧಾರಣೆಯನ್ನು ಮಾಡಿರ್ತಾನೆ. ನಮಗೆ ಗೊತ್ತಿಲ್ಲ ಅಷ್ಟೇ. ಪ್ರತಿಯೊಂದು ಕೆಲಸ ಮಲಮೂತ್ರ ವಿಸರ್ಜನೆಯಿಂದ ಹಿಡಿದು ಉಸಿರಾಟದವರೆಗೂ ಎಲ್ಲವೂ ಆ ಭಗವಂತನ ಅಧೀನ. ಹಾಗೆ ಎಲ್ಲವನ್ನೂ ಮಾಡಿಸ್ತಾ ಆ ಒಡೆಯನಾಗಿ ಅದನ್ನು ಮರ್ತೋಗ್ಬಿಟ್ಟಿದ್ದೀನಪ್ಪ, ನನಗೆ ಅರಿವೇ ಇಲ್ಲ, ನೀನೇ ಇದಕ್ಕೆಲ್ಲ ಒಂದು ಮಾಸ್ಟರ್ ಓನರ್ ಅನ್ನೋದು ಮರ್ತೋಗ್ಬಿಟ್ಟಿರ್ತೀವಿ. ಯಾಕಂದರೆ ಬಾಡಿಗೆ ಮನೇಲಿ ಇದ್ದಾಗ ನಮ್ಮನೇನೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಲ್ಲ, ಅದೇ ರೀತಿ ಆ ಎಲ್ಲ ರೀತಿಯಾಗಿ ನಾವು ಈ ಪ್ರಪಂಚನೇ ನಮ್ಮನ್ನು ಬಿಟ್ಟರೆ ಬೇರೆ ಇಲ್ಲ ಅನ್ನೋ ಹಾಗೆ ಈ ದೇಹದ ಮೇಲೆ ಅಷ್ಟು ವ್ಯಾಮೋಹವನ್ನು ತುಂಬಿಟ್ಟಿರ್ತಾನೆ ಭಗವಂತ. ಹಾಗೆ ಈ ಒಡೆಯ ನೀನೇ ಒಡೆಯ ಅನ್ನೋದು ಮರ್ತು ಹೋಗಿರುತ್ತೆ ನಮಗೆ. ಹಾಗೆ ಮಡದಿ ಮಕ್ಕಳ ಮೋಹದಲ್ಲಿ ಈ ಹೆಂಡತಿ ಮಕ್ಕಳು ನಾವು ಸಾಮಾನ್ಯವಾಗಿ ಲೌಕಿಕ ಜೀವನದಲ್ಲಿ ನೋಡಿದ್ದೀವಿ, ಬರೀ ಒಂದು ರೀತಿಯಾದಂಥ ವ್ಯಾಮೋಹ. ತನ್ನ ಮಕ್ಕಳ ಬಗ್ಗೆ ಹೇಳ್ಕೊಳ್ಳೋದು, ತನ್ನ ಗಂಡನ ಬಗ್ಗೆ ಹೇಳ್ಕೊಳ್ಳೋದು, ಹೆಂಡತಿ ಬಗ್ಗೆ ಹೇಳ್ಕೊಳ್ಳೋದು, ಹೀಗೆ ತನ್ನನ್ನು ಹೊಗಳ್ಕೊಳ್ತಾನೇ ಇರ್ತಾರೆ. ನಾನು ಹೀಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ನಾನು ಹೀಗೆ ಕೆಲಸ ಮಾಡ್ತಾಯಿದ್ದೆ, ನಂಗೆ ಇಷ್ಟು ಸಂಬಳ ಬರ್ತಾಯಿದೆ, ಇದೇ ಬಿಟ್ಟರೆ ಹಾಗೆ ಇದು ಸತ್ಯವನ್ನು ಹೇಳ್ತಾ ಇದ್ದಾರೆ ಕನಕದಾಸರು. ಇಲ್ಲಿ ಮಡದಿ ಮಕ್ಕಳ ಒಂದು ಮೋಹದಲ್ಲಿ ಸಿಲುಕಿದೆನೋ ಅವರೇ ನನಗೆ ಎಲ್ಲ ಕಾಲಕ್ಕೂ ಆಗ್ತಾರೆ ಅಂತ ಹೇಳಿ. ಭಗವಂತನೇ ಎಲ್ಲ ಕಾಲಕ್ಕೂ ಆಗೋದು ಅನ್ನೋದು ಹೇಳಬಹುದು ಎಲ್ಲ, ಆದರೆ ಅದು ಮನಸ್ಸಿಗೆ ಬರೋದು ಬಹಳ ಬಹಳ ಕಠಿಣ ಅದು. ಹಾಗೆ ಮಡದಿ ಯಾರಿ ಮಕ್ಕಳು ಯಾರಿ ಒಡಲಿ ಗೊಡೆಯನು ನೀನು ಅಂದರೆ ಎಲ್ಲ ಈ ಮಕ್ಕಳು ಯಾರು, ಮಡದಿ ಯಾರು, ಎಲ್ಲದಕ್ಕೂ ಒಡೆಯನಾಗಿ ನೀನೇ ನಿಂತಿದೆಯಾ ಭಗವಂತ. ನೀ ಕೈ ಬಿಡಿದು ಮುದದಿ ಬಿಡದೆ ರಕ್ಷಿಸು ನಮ್ಮ ನನವರ್ತ. ನೋಡಿ, ಒಂದು ತಾಯಿ ಒಂದು ತಾಯಿಯ ಕೈ ಹಿಡಿದಾಗ ಏನಾಗುತ್ತೆ, ಹಿಡಿದು ಒಂದು ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಒಂದು ಮಿಠಾಯಿ ಅಂಗಡಿ ನೋಡಿದ್ರೆ ಆ ಮಗು ತಾಯಿಯ ಕೈನ ಬಿಟ್ಟು ಓಡುತ್ತೆ. ಆದರೆ ತಾಯಿಗೆ ಗೊತ್ತು ಆ ಮಿಠಾಯಿ ಒಳ್ಳೆಯದಲ್ಲ ಆ ಮಗುಗೆ ಅಂತ. ಹಾಗೆ ಭಗವಂತ ಆ ಒಂದು ತಾಯಿನೇ ಮಗುವನ್ನು ಕೈ ಹಿಡಿದ್ರೆ ಆ ಕೆಟ್ಟ ಹಾದಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆ ಮಿಠಾಯಿ ಅಂಗಡಿ ಬಂತು ಅಂದರೆ ಇದು ಒಳ್ಳೇದಲ್ಲಪ್ಪ ನಿನಗೆ ಅಂತ ಹೇಳಿ ಹಿಡಿದಿರ್ತಾಳೆ, ಕೈಯನ್ನು ಬಿಡಲ್ಲ. ಅದೇ ರೀತಿ ಭಗವಂತ ಕೂಡ ಹಿಡಿದು ಮುದದಲ್ಲಿ ಬಿಡದೆ ರಕ್ಷಿಸು. ನೀ ಹಿಡಿದು ನನ್ನ ಕೈಯನ್ನು ಹಿಡಿದು ನೀನು ನನ್ನನ್ನು ರಕ್ಷಣೆ ಮಾಡು, ನನ್ನ ತಪ್ಪು ದಾರಿಗೆ ಹೋಗದೆ ಇರೋಂಗೆ ನನ್ನನ್ನು ತಡಿ, ನೀನು ರಕ್ಷಣೆಯನ್ನು ಮಾಡು ಅಂತ ಹೇಳ್ತಾ ಇದೆ ಈ ಸುಂದರವಾದಂಥ ನುಡಿ. ಇದನ್ನು ಇವತ್ತು ದಾಸರು ನುಡಿಸಿದ್ದಾರೆ. ಇದನ್ನು ಸಮರ್ಪಣೆಯನ್ನು ಮಾಡೋಣ. ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತು. ಹರೇ ಶ್ರೀನಿವಾಸ.